ಒಂದು ಇಂಜೆಕ್ಷನ್ ಇರುತ್ತೆ, ಅದನ್ನು ಆದಷ್ಟು ಬೇಗ ಯೂಸ್ ಮಾಡಬೇಕು ಅಂತ ಇರುತ್ತೆ. ಎರಡನೇದು ಒಂದು ಸ್ಟೆಬಿಲೈಸರ್ ಇರುತ್ತೆ, ಅವಳ ಹೊಸ ಬಾಡಿಗೆ ಯೂಸ್ ಮಾಡೋಕ್ಕೆ. ಆದರೆ ಅದನ್ನ ಮಾಡೋಕ್ಕೆ ಅವರು ಆ ಓಲ್ಡ್ ಲೇಡಿ ಬೋನ್ ಮ್ಯಾರೋಯಿಂದ ಫ್ಲೂಯಿಡ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಮೂರನೇದು ಒಂದು ಸ್ವಿಚ್, ಎರಡು ಬಾಡಿನ ಕಂಟ್ರೋಲ್ ಮಾಡೋಕ್ಕೆ. ನಾಲ್ಕನೇದು ಫುಡ್ ಮ್ಯಾಟ್ರಿಕ್ಸ್, ಇದು ಆ ದೇಹಗಳಿಗೆ ಎನರ್ಜಿ ನೀಡೋಕ್ಕೆ. ಇದು ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಎಲಿಜಬೆತ್ಗಿರಲ್ಲ. ಆದರೆ ಅವಳ ಹೋದ ಸೌಂದರ್ಯ ಮತ್ತೆ ಪಡೆಯೋಕ್ಕೆ ಏನಾದರೂ ಟ್ರೈ ಮಾಡೋಕ್ಕೆ ಸಿದ್ಧವಾಗಿರ್ತಾಳೆ. ಮಿರರ್ ಮುಂದೆ ಬಟ್ಟೆ ಬಿಚ್ಚಿ ಯೋಚನೆ ಮಾಡ್ತಾಳೆ, ಇದು ಮಾಡಬೇಕೋ ಬೇಡವೋ ಅಂತ. ತುಂಬ ಯೋಚಿಸಿ ಅವಳು ಇಂಜೆಕ್ಟ್ ಮಾಡ್ಕೊತಾಳೆ. ಸ್ವಲ್ಪ ಹೊತ್ತು ಏನಾಗಲ್ಲ, ಆಮೇಲೆ ಅವಳಿಗೆ ತುಂಬ ಪೇಯ್ನ್ ಆಗೋಕ್ಕೆ ಶುರು ಆಗುತ್ತೆ. ಅವಳ ಐಬಾಲ್ ಸ್ಪ್ಲಿಟ್ ಆಗುತ್ತೆ, ಅವಳ ಬೆನ್ನು ಹರಿದು ಒಳಗಿಂದ ಏನೋ ಬರುತ್ತೆ. ಸ್ವಲ್ಪ ಸಮಯದಲ್ಲೇ ಒಂದು ಯಂಗ್ ಹುಡುಗಿ ಹೊರಗೆ ಬರ್ತಾಳೆ.